ಅಂದರೆ ಟೂ ವೀಲರಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕಾಣಿಸ್ತಿದ್ದೀನ ಕಾಣಿಸ್ತಾ ಇಲ್ಲ ಈಗ ಟೂ ವೀಲರಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣನ ಓಮ್ನಿ ತಗೊಂಡು ಹೋಗ್ತಿದ್ದೀವಿ. ಓ ಮೈ ಗಾಡ್, ಏನೋ ಒಂಥರ ಜಂಬೂ ಸವಾರಿಯಲ್ಲಿ ಹೋದಂಗೆ ಆಗ್ತಾ ಇದೆ ನನಗೆ. ಕಂಡೀಷನ್ ಚೆನ್ನಾಗಿದೆ ಅಂತೆ, ಬಟ್ ಸ್ಟಿಲ್ ಆದರೆ ಓಮ್ನಿ ಫಸ್ಟ್ ಟೈಮ್ ನಾನು ಮುಂದೆ ಕುತ್ಕೊಂಡು ಹೋಗ್ತಾ ಇರೋದು. ಹಿಂದೆ ಕುತ್ಕೊಂಡು ಹೋಗಿದ್ದೆ ಕೆಲವೊಂದ್ಸರಿ, ಬಟ್ ಮುಂದೆ ಕುತ್ಕೊಂಡು ಹೋಗ್ತಾ ಇರೋದಕ್ಕೂ ಹಿಂದೆ ಕುತ್ಕೊಂಡು ಹೋಗೋದಕ್ಕೂ ಡಿಫ್ರೆನ್ಸ್ ಇದೆ. ನಮ್ಮ ಅಂದರೆ ಹಿಂದೆ ಎಲ್ಲ ಸ್ವಲ್ಪ ಲಗೇಜಸ್ ಹಂಗೆ ಇದೆ, ಅವ್ರದ್ದು ಅಂಗಡಿ ಹಾಕ್ತಾರಲ್ಲ ಅದ್ರ ಲಗೇಜಸ್ ಹಂಗೆ ಇದೆ. ಸೊ ಈ ಥರ ಒಂಥರ ವಿಯರ್ಡ್ ಅನಿಸಿದೆ, ಬಟ್ ಓಕೆ ಚೆನ್ನಾಗೂ ಇದೆ. ಗಾಡೀಲಿ ಕಷ್ಟಪಟ್ಕೊಂಡು ಹೋಗೋದು ಇದು ಬೆಟರ್ ಅಂತ ಅಂದ್ಕೊಂಡು ಇದನ್ನೇ ತೊಗೊಂಡು ಹೋಗ್ತಾ ಇದ್ದೀವಿ ಈಗ. ಅಲ್ಲ ಪಾಪಮ್ಮ ಮೂನು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ, ನೀವು ಚೆನ್ನಾಗಿರಬೇಕು ಅನ್ನೋದೇ ನಮ್ಮ ಆಶಯ ಕೂಡ. ಎಸ್, ಇವತ್ತು ನಾನು ಅಮ್ಮನ ಮನೆಯಿಂದ ನಾನೀಗ ನನ್ನ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ಒಂದಷ್ಟು ಪ್ರಿಪ್ರೇಷನ್ಸ್ ಇದೆ, ನಾವು ಮದುವೆಗೆ ಹೋಗಬೇಕಿತ್ತಲ್ಲ, ಸೊ ಹಾಗಾಗಿ. ಏನದು ಏನು ಮಗ್ನೇದು? ಸ್ವಲ್ಪ ಸ್ಪೈಸಿ ಇರಲಿ. ಏನದು? ಚಿಚ್ಚಿ. ಏನಮ್ಮ ಅದು? ಚಿಚ್ಚಿ. ಯಾರಿಗಮ್ಮ ಅದು? ಅತ್ತೆ. ಹೇಳ ಅತ್ತೆ. ಯಾರಿಗಮ್ಮ ಅದು? ಅಕ್ಕಂಗಂತೆ. ಅತ್ತೆಗಿಲ್ವಾ? ಅತ್ತೆಗಿಲ್ವಾ? ಅತ್ತಿಗಿಲ್ವಾ? ಸೊ ಗೈಸ್, ಅಲ್ಲಿಂದ ಬಂದು ಇವಾಗ ಮತ್ತೆ ನಮ್ಮ ಅತ್ತೆ ಮನೆ ಹತ್ರ ಹೋಗ್ತಿದ್ದೀವಿ. ಹನಿನ ಬಿಡಬೇಕು, ಈ ಸುಬ್ಬಿನ ಮನೆಗೆ ಬಿಡಬೇಕು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಮನೆಗೆ ಹೋಗ್ತೀವಿ. ಸೊ ನಾನು ಹನಿನ ಯಾಕಪ್ಪ ನಮ್ಮ ಅತ್ತೆ ಮನೆಗೆ ಬಿಟ್ಬಿಟ್ಟು ಬಂದೆ ಅಂತ ಹೇಳಿದ್ರೆ, ಈ ರೀತಿಯಾಗಿ ನಾನು ಒಂದಷ್ಟು ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳುವಾಗ ಅವಳು ಮನೇಲೇ ಇದ್ದರೆ ತುಂಬ ತರಲೆ ಮಾಡ್ತಾಳೆ. ಅಂದರೆ ಸಣ್ಣ ಪುಟ್ಟದೆಲ್ಲ ನಾನು ಏನೇನು ಇಟ್ಟಿರ್ತೀನಿ ಎಲ್ಲ ವಾಪಸ್ ತೆಗ್ದಿಡೋದು, ನಾನು ಬ್ಯಾಗ್ ಪ್ಯಾಕ್ ಮಾಡಿದ್ರೆ ಎಲ್ಲ ಅನ್ಪ್ಯಾಕ್ ಮಾಡೋದು, ಈ ರೀತಿಯಾಗಿ ಮಾಡ್ತಾ ಇರ್ತಾಳೆ. ಅವಳು ಆಟ ಆಡೋದನ್ನ ನಾವು ಬೇಡ ಅನ್ನೋಕ್ಕಾಗಲ್ಲ. ಸೊ ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳನ್ನ ನಮ್ಮ ಅತ್ತೆ ಮನೆಗೆ ಬಿಟ್ಬಿಟ್ಟು ಬಂದರೆ ಆರಾಮಾಗಿ ಎಲ್ಲ ಪ್ಯಾಕ್ ಮಾಡ್ಕೊಳ್ಬೋದು ಅನ್ನೋ ರೀಸನ್ಗೆ ನಮ್ಮ ಅತ್ತೆ ಮನೆಗೆ ಬಿಟ್ಬಿಟ್ಟು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನಾನು ಸ್ಯಾರಿ ಪಿನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದಟ್ ಏನಕ್ಕೆ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿರುತ್ತೆ ಮದುವೆ ಮನೆಯಲ್ಲಿ ಎಲ್ಲ ಗಡಿಬಿಡಿನಲ್ಲಿ ನಡೀತಾ ಇರುತ್ತೆ. ಸೊ ಒಂದಾದ್ಮೇಲೆ ಅದು ಇದು ಕೆಲಸಗಳು ಮಾಡ್ತಾ ಇರಬೇಕಾಗುತ್ತೆ. ಹಾಗೆ ನಾನು ವ್ಲಾಗ್ ಮಾಡ್ತಾ ಇರೋದ್ರಿಂದ ನಾನು ಕಂಪ್ಲೀಟಾಗಿ ರೆಡಿ ಮಾಡ್ಕೊಂಡೇ ಕುತ್ಕೊಂಡ್ಬಿಟ್ರೆ ವ್ಲಾಗ್ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಮದುವೆ ಮನೆಯಲ್ಲಿ ಸ್ವಲ್ಪ ಒಂದಷ್ಟು ಶಾಸ್ತ್ರಗಳಿರುತ್ತೆ, ಅದನ್ನು ಮಾಡೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಎಲ್ಲದನ್ನು ಕ್ಯಾಪ್ಚರ್ ಮಾಡಬೇಕು ಅಂದ್ಕೊಂಡಿರೋದ್ರಿಂದ ನನ್ನ ಏನೇನು ಸಣ್ಣ ಪುಟ್ಟದನ್ನು ಮುಂಚೆನೇ ಪ್ರಿಪೇರ್ ಮಾಡ್ಕೊಳ್ಳೋಕ್ಕಾಗತ್ತೆ, ಅದನ್ನೆಲ್ಲ ಈಗಲೇ ಪ್ರಿಪೇರ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಸ್ಯಾರಿ ಪಿನ್ನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ನಮ್ಮ ಅತ್ತೆಯವ್ರು ಕೊಡಿಸಿರೋ, ಅಂದರೆ ನಮ್ಮ ಚಿಕ್ಕತ್ತೆಯವ್ರು ಕೊಡಿಸಿರೋ ಸ್ಯಾರಿ. ಸೊ ಇದನ್ನು ನಾನು ಎಂಗೇಜ್ಮೆಂಟ್ ಟೈಮಲ್ಲಿ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಯಾರಿ ಪಿನ್ನಿಂಗ್ ಮಾಡ್ತಿದ್ದೀನಿ. ನಿಮಗೆ ಗೊತ್ತೇ ಇದೆ ಅವಳದು ನಾನಿದು ವಿಳ್ಯದೆಲೆ ಶಾಸ್ತ್ರ ಅಷ್ಟೇ ಆಗಿರೋದು, ರಿಂಗ್ ಎಕ್ಸ್ಚೇಂಜಿಂಗ್ ಆಗಿಲ್ಲ. ಸೊ ರಿಂಗ್ ಎಕ್ಸ್ಚೇಂಜಿಂಗ್ ಏನಪ್ಪ ಅಂತ ಹೇಳಿದ್ರೆ, ಚೌಟ್ರಿಗೆ ಹೋಗ್ತಾರಲ್ಲ ಅಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದಾರೆ. ಸೊ ಆ ಟೈಮಲ್ಲಿ ಈ ಸ್ಯಾರಿನ ಹಾಕ್ಕೊಳ್ತೀನಿ ನಾನು. ನೆಕ್ಸ್ಟು ರಿಸೆಪ್ಷನಿಗೆ ನಂದು ಲೆಹೆಂಗಾ ಇದೆ, ಅದನ್ನೇ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಗಾಗ್ರಾ ಟೈಪಲ್ಲಿ. ಸೊ ಅದಾದಮೇಲೆ ಧಾರೆ ಮುಹೂರ್ತದ ಸೀರೆ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ನಾನು ಯಾವ್ದು ಹಾಕ್ಕೊಳ್ತೀನಿ ಅಂತ ಹೇಳಿಬಿಟ್ಟು. ಸೊ ಅದು ಕೂಡ ಸ್ಯಾರಿ ಪಿನ್ನಿಂಗ್ ಮಾಡ್ಕೊಂಡು ಹೋಗಿರ್ತೇನೆ. ಸೊ ಈ ರೀತಿಯಾಗಿ ಎಲ್ಲ ಪಿನ್ನಿಂಗ್ ಮಾಡ್ಕೊಂಡ್ಬಿಟ್ರೆ ತುಂಬ ಈಸಿ ಆಗುತ್ತೆ ಸ್ಯಾರಿ ಡ್ರೇಪಿಂಗ್ ಮಾಡ್ಕೊಳ್ಳೋದು. ಹಾಗೆ ಪರ್ಫೆಕ್ಟಾಗಿ ಪ್ಲೇಟಿಂಗ್ಸ್ ಎಲ್ಲ ಕುತ್ಕೊಳ್ಳುತ್ತೆ ಈ ರೀತಿ ಐರನ್ ಮಾಡ್ಕೊಂಡು ತೊಗೊಂಡೋಗೋದ್ರಿಂದ. ಇಲ್ಲಿ ನಾವು ಹಾಗೆ ತೊಗೊಂಡೋಗ್ಬಿಟ್ರೆ ಜಸ್ಟ್ ಹಾಕೊಳ್ಳೋದಕ್ಕೇ ಪ್ಲೇಟಿಂಗ್ ಮಾಡೋದಕ್ಕೇ ತುಂಬ ಟೈಮ್ ಹಿಡಿದ್ಬಿಡುತ್ತೆ, ಟೈಮ್ ಕನ್ಸ್ಯೂಮ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನೀವು ಇದೇ ರೀತಿ ಮಾಡ್ತೀರಾ? ಯಾವುದಾದ್ರೂ ಫಂಕ್ಷನ್ ಇದ್ದರೆ ಈ ರೀತಿಯಾಗಿ ನೀವು ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೇ ಹೋಗ್ತೀರಾ, ಎಲ್ಲ ಪ್ಲೇಟಿಂಗ್ ಮಾಡ್ಕೊಂಡು ಹೋಗ್ತೀರಾ ಇಲ್ವಾ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನಂತೂ ಯಾವಾಗಲೂ ಹೀಗೆ ಮಾಡ್ತೀನಿ. ಸ್ಯಾರಿ ಪಿನ್ನಿಂಗ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ನನಗೆ, ಯಾಕೆಂದರೆ ಅಲ್ಲಿ ಹೆಲ್ಪಿಗೆ ಇರ್ತಾರ ಇರಲ್ವ ಗೊತ್ತಿರಲ್ಲ, ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ನನಗೆ ಹೆಲ್ಪ್ ಮಾಡೋದಕ್ಕೆ ಸಿಗ್ತಾರ ಇಲ್ವ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಮುಂಚೆನೇ ಈ ರೀತಿ ಪ್ಲೇಟಿಂಗ್ ಮಾಡ್ಕೊಂಡ್ಬಿಟ್ರೆ ನನಗೆ ಈಸಿ ಆಗುತ್ತೆ ಎಲ್ಲ ಕೆಲಸಗಳು ಅಂತ ಹೇಳಿ ಈ ರೀತಿ ಮಾಡ್ಕೊಳ್ತೀನಿ. ನೀವು ಹಾಗೆ ಮಾಡ್ತೀರಾ ಇಲ್ವಾ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಸೊ ಸ್ಯಾರಿ ಪ್ಲೇಟಿಂಗ್ ಹೇಗೆ ಮಾಡೋದು ಅಂತ ಹೇಳಿದ್ರೆ ಫಸ್ಟು ಪಲ್ಲು ಪಾರ್ಟ್ನೆಲ್ಲ ನೀಟಾಗಿ ಪ್ಲೇಟ್ ಮಾಡಿಕೊಂಡು ನೆಕ್ಸ್ಟು ಫ್ರಂಟ್ ಪಾರ್ಟ್ನ ನಾವು ಒಂದ್ಸರಿ ನಮ್ಮ ಮೈ ಮೇಲೆ ಇಟ್ಟು ನೋಡಿ ಯಾವ ಇದಕ್ಕೆ ಬೇಕಾಗತ್ತೆ ಲೆಂತಿಗೆ ಅಂತ ನೋಡಿಕೊಂಡು ಆನಂತರ ಮತ್ತೆ ಅದನ್ನು ಪ್ಲೇಟಿಂಗ್ನ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಐರನ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಐರನ್ ಮಾಡಿಕೊಂಡು ಮತ್ತಿನ್ನೊಂದ್ಸರಿ ನಾವು ಮತ್ತೆ ಮೈ ಮೇಲೆ ಹಾಕಿ ನೋಡಬೇಕಾಗತ್ತೆ ಇದು ಕರೆಕ್ಟಾಗಿ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ನೋಡಿ ನಾನು ಟ್ರೈ ಮಾಡ್ತಿದ್ದೀನಿ, ಇಲ್ಲಿ ನಂದು ಪರ್ಫೆಕ್ಟಾಗಿ ಬಂದಿತ್ತು. ಸೊ ಹಾಗಾಗಿ ಅದನ್ನು ಮತ್ತೆ ಎಲ್ಲ ರೆಡಿ ಮಾಡಿ ಎತ್ತಿಡ್ತಿದ್ದೀನಿ. ಸೊ ಇವಾಗ ಮಾರ್ನಿಂಗ್ 7 o'clock ನನ್ನ ಅತ್ತೆ ಮನೆ ಹತ್ರ ಡ್ರಾಪ್ ಮಾಡೋದಕ್ಕೆ ಪ್ರದೀಪ್ ಅವ್ರು ಕರ್ಕೊಂಡು ಹೋಗ್ತಿದ್ದಾರೆ. ಬಿಕಾಸ್ ನಾನು ಅತ್ತೆ ಪಾಪು 3 ಜನ ಹೋಗ್ತಾ ಇರೋದು ಮೈಸೂರಿಗೆ. ಮಾವಂಗೂ ರಜಾ ಸಿಕ್ಕಿರಲಿಲ್ಲ, ಹಾಗೆ ಪ್ರದೀಪ್ ಅವ್ರಿಗೂ ರಜಾ ಸಿಕ್ಕಿರಲಿಲ್ಲ. ಸೊ ನಾವು 3 ಜನ ಫಸ್ಟ್ ಹೋಗಿರೋಣ, ಆನಂತರ ಅವ್ರು ಬರ್ತೀನಿ ಅಂತ ಹೇಳಿದರು. ಸೊ ಇವಾಗ ಅತ್ತೆ ಮನೆ ಹತ್ರ ಹೋಗಿ ಸಿಗ್ತೀನಿ, ಅಲ್ಲಿ ಏನೇನಾಗುತ್ತೆ ಪ್ರತಿಯೊಂದೂ ಶೇರ್ ಮಾಡ್ತೀನಿ. ಸಾಧ್ಯ ಆದರೆ ಇಲ್ಲ ಅಂತ ಹೇಳಿದ್ರೆ ನಾವು ಟ್ರೈನಲ್ಲಿ ಹೋಗುವಾಗ ಜರ್ನಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಹೋಗೋಣ. ಹಾಯ್ ಮಾಡಿ ಅಮ್ಮ. ಅಮ್ಮ ಹಾಯ್. ಗೈಸ್ ಇವಾಗ ಕೆಂಗೇರಿ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ಅಮ್ಮ ಅಲ್ಲಿ ನಾನು ಟಿಫನ್ ಮಾಡ್ಕೊಂಡು ಬಂದಿದ್ರು. ಇನ್ನೂ 1 hour ಇದೆ ಟ್ರೈನ್ ಬರೋದಕ್ಕೆ. ಸೊ ಹಾಗಾಗಿ ಟಿಫನ್ ಮುಗಿಸ್ಕೊಂಬಿಡೋಣ. ವೆಜ್ ಫ್ರೈಡ್ ರೈಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಅನ್ನಿ ರೈಲ್ವೆ ಸ್ಟೇಷನಲ್ಲಿ ಮಾರೋಗ್ತೀನಿ ನೀನು. ಇಲ್ಲ ಇರ್ತೀಯ ಅಲ್ಲೇ? ಎಲ್ಲ ಇರ್ತೀಯಾ? ಹ್ಞೂ ಅಂದರೆ ಹೇಳು ಏನು ಇರ್ತೀಯ ಅಲ್ಲೇ? ಇರಲ್ಲ. ಎಲ್ಲಿ ಬರ್ತೀಯಾ? ಎಲ್ಲಿಗೆ ಬರ್ತೀಯಾ? ತೆಗಿಬಾರ್ದು. ಏನಕ್ಕೆ ತೆಗಿಯೋದನ್ನ? ಅದು ಥ್ರೆಡ್ ಒಂಚೂರು ಈಚೆ ಇದೆಯಲ್ಲ, ಅದನ್ನ ಒಳಗಡೆ ತಳ್ತಿದ್ದಾಳೆ. ಅದು ತೊಳ್ಳಕ್ಕಾಗಲ್ಲ ಮಗ್ನೆ. ಓಯ್ ಓಯ್ ಪೋಲಿ ಕಾಣಿಸ್ಬಾರ್ದು. ಏನು ಕಿತಾಪತಿ ಬುದ್ಧಿ ನಿಂದು? ಏನಾಗಿದೆ ಹಿಂಗಂದ್ರೆ ಏನು ಮಾಡಲಿ? ಮಾತಾಡ್ದಾಯ್ಬಿಟ್ಟು ಆಕ್ಷನ್ ಎಷ್ಟು ಚೆನ್ನಾಗಿ ಮಾತಾಡುತ್ತೆ. ಹಂಗ ಮಾಡೋದು ನೀನು ಹಿಂಗೆ ಅದೇ ಆಮೇಲೆ ಚೂರು ಕೈಯಲ್ಲಿ ಕೊಡೆ ಆಗಂಗಿಲ್ಲ. ತಿಂದಿರೋದು ಅವಳೇ ಒರೆಸ್ಬೇಕು, ಅವಳು ಒರೆಸಲ್ಲ, ನಮ್ಮನ್ನ ಕರೀತಾಳೆ. ಗಬ್ಬಿ ಗಬ್ಬಿ ಪಾಪು ಗಬ್ಬಿ 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 ಗಬ್ಬಿ. ಏನಾಯ್ತಮ್ಮ ಕೈಯಲ್ಲಿ ಏನಾಯ್ತೆ? ಪೋಲಿ. ಇವತ್ತೇನೇ ಶಾಸ್ತ್ರ? ಪಾಪುಗಂತೂ ಟ್ರೈನ್ ಜರ್ನಿ ಅಂದರೆ ತುಂಬಾ ಇಷ್ಟ. ಈ ರೀತಿಯಾಗಿ ಏನಾದರೂ ವಿಂಡೋ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಆಟ ಆಡೋಕ್ಕೆ ಬಿಟ್ಬಿಟ್ರೆ ಅವಳು ತುಂಬ ಎಂಜಾಯ್ ಮಾಡ್ತಾಳೆ ಅಂತಲೇ ಹೇಳ್ಬೋದು. ಹಾಗೆ ಅಲ್ಲೆಲ್ಲಾದರೂ ಹಸು ಕುರಿ ಮೇಕೆ ಇದೆಲ್ಲ ನೋಡ್ಬಿಟ್ರಂತೂ ಭಾಳ ಖುಷಿ ಪಡ್ತಾಳೆ. ಅಮ್ಮ ಅಮ್ಮ ಅಂತ ಹೇಳಿ ಬೂವ ಅಂತ ತೋರಿಸ್ತಾನೆ ಇರ್ತಾಳೆ. ಸೊ ಗೊತ್ತಿದೆ ಅಲ್ಲ, ಟ್ರೈನ್ ಜರ್ನಿ ಅಂತ ಹೇಳಿದ್ಮೇಲೆ ಅದು ಮೈಸೂರು ಸೈಡ್ ಅಂತ ಹೇಳಿದ್ರೆ ಮದ್ದೂರೊಡೆ ಮಸ್ಟ್ ಆ್ಯಂಡ್ ಶುಡ್ಡು. ಮದ್ದೂರೊಡೆ ಕೂಡ ತೊಗೊಂಡು ತಿಂದ್ವಿ, ಹಾಗೆ ಟಿಫನ್ ಕೂಡ ತೊಗೊಂಡ್ವಿ ಪಾಪುಗೆ ತಿನ್ಸೋಣ ಅಂತ. ಅವಳು ತಿನ್ನಲಿಲ್ಲ, ಹಾಗಾಗಿ ನಾವೇ ತಿನ್ಕೊಳ್ಳೋ ಪರಿಸ್ಥಿತಿ ಬಂತು. ಮಹಾರಾಣಿ ಅವರೇ, ಏನು ಒಬ್ಳೆ ಕೂತಿದ್ದೀರಾ? ಯಾರು ಬೇಕು? ಬಾನು ಸೊ ಇವಾಗ ಮೈಸೂರು ರೀಚ್ ಆದ್ವಿ. ಆಬ್ವಿಯಸ್ಲಿ ನಿಮಗೆ ಗೊತ್ತಿರುತ್ತಲ್ವ, ಮೈಸೂರು ರೀಚ್ ಆದಮೇಲೆ ನಮ್ಮನ್ನು ಪಿಕ್ ಮಾಡೋದಕ್ಕೆ ಸಂಜು ಬರ್ತಾನೆ. ಸೊ ಇವಾಗ ಕರ್ಕೊಂಡು ಹೋಗ್ತದೆ. ನಾನು ಅಲ್ಲೇ ಮಾರ್ಕೆಟಲ್ಲಿ ಐಟಮ್ಸ್ಗಳು ತೊಗೊಳ್ತಾ ಇದ್ದ. ಸೊ ಹಾಗೆ ನಮ್ಮನ್ನು ಪಿಕ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಿದ್ದಾನೆ ಮನೆಗೆ. ಆಲ್ರೆಡಿ ನಾವು ಹೋಗೋ ಅಷ್ಟೊತ್ತಿಗೆ ಹಸೆ ಬರೆಯೋದು ಅಂತ ಹೇಳ್ತಾರೆ ನಮ್ಮ ಕಡೆ. ಹಾಸನ ಸೈಡೆಲ್ಲ ಇರೋರಿಗೆ ಗೊತ್ತಿರತ್ತೆ. ನಿಮ್ಮ ಕಡೆ ಕೂಡ ಆ ರೀತಿ ಶಾಸ್ತ್ರ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನಾವು ಹೋಗೋಷ್ಟರಲ್ಲಿ ಹಸೆ ಬರೆಯೋ ಶಾಸ್ತ್ರ ಆಗೋಗಿ ಆಲ್ರೆಡಿ ಅರ್ಶಿನ ಶಾಸ್ತ್ರಕ್ಕೆ ರೆಡಿ ಮಾಡ್ತಾಯಿದ್ರು. ಅಂದರೆ ಆ್ಯಸ್ ಪರ್ ಇನ್ಫಾರ್ಮೇಷನ್ ನಮಗಿದ್ದು ಅರ್ಶಿನ ಶಾಸ್ತ್ರ ಸಂಜೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಬಟ್ ಸಡನ್ನಾಗಿ ಟೈಮ್ ಚೆನ್ನಾಗಿದೆ ಅಂತ ಹೇಳಿ ಬೆಳಗ್ಗೆನೇ ಮಾಡ್ತಾ ಇದ್ದಾರೆ. ಸೊ ಹೋಗೋ ಅಷ್ಟರಲ್ಲೆಲ್ಲ ಅದಕ್ಕೆ ತಯಾರಿಗಳು ನಡೀತಾ ಇತ್ತು. ನಾವು ಆ ಟೈಮಿಗೆ ಕರೆಕ್ಟಾಗಿ ಹೋದ್ವಿ.
ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನನ್ನ ಮುಂದಿನ ವಿಡಿಯೋದಲ್ಲಿ ಅರಿಶಿನ ಶಾಸ್ತ್ರ ಹೇಗಾಯಿತು, ಯಾವ ರೀತಿ ಇತ್ತು ಅಂತ ಹೇಳಿ ತೋರಿಸ್ತೀನಿ. ಅಲ್ಲಿವರೆಗೂ ನೀವು ಮಾಡಬೇಕಾಗಿರೋದು ಇಷ್ಟೇ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.